ಇನ್ನು ಸಿಎಂ ಡಿಸಿಎಂ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಇಮೇಜ್ ಮಾಡಿರುವಂತಹದ್ದು ಏನಿದೆ, ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆಗಳು ಬಾಕಿ ಇವೆ. ಮೋದಿ ಸರ್ಕಾರ ಕರ್ನಾಟಕದ ವಿರುದ್ಧವಾಗಿದೆ. ಹಲವು ಪ್ರಾಜೆಕ್ಟ್ಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಮೇಕೆದಾಟು, ಕಳಸಾ ಬಂಡೂರಿ ಪ್ರಾಜೆಕ್ಟ್ ಇವೆ. ಜಿಎಸ್ಟಿ ಬಾಕಿ ಅನುದಾನ ಕೊಟ್ಟಿಲ್ಲ. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವರು ಹೋಗಿದ್ದಾರಷ್ಟೇ. ಇದರಲ್ಲಿ ಬೇರೇನು ವಿಶೇಷತೆ ಇಲ್ಲ ಎಂದ ಸುರ್ಜೇವಾಲಾ. ಇದರಲ್ಲಿ ಇಮೇಜ್ ಮಾಡುವಂತಹದ್ದು ಏನಿದೆ? ಡಿಸಿಎಂ ಸಿಎಂ ದೆಹಲಿಗೆ ಹೋಗಿದ್ದಾರೆ. ರಾಜ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಕೈಗೊಂಡಿದ್ದಾರಂತೆ. ಮೋದಿ ಸರ್ಕಾರ ಕರ್ನಾಟಕದ ವಿರುದ್ಧ ಇದೆಯಂತೆ. ರಣದೀಪ್ ಸಿಂಗ್ ಸುರ್ಜೇವಾಲಾರವರ ಹೇಳಿಕೆ. ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವಂತಹದ್ದು ಮೇಕೆದಾಟು, ಕಳಸಾ ಬಂಡೂರಿ ಯೋಜನೆ ಬಗ್ಗೆ, ಈ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿದ್ದಾರಂತೆ. ಜಿಎಸ್ಟಿ ಬಾಕಿ ಅನುದಾನ ಕೊಟ್ಟಿಲ್ವಂತೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿದ್ದಾರಂತೆ. ಸುರ್ಜೇವಾಲಾ ಅವರು ಹೇಳ್ದಂಗೆ ಮೋದಿ ಸರ್ಕಾರ ಕರ್ನಾಟಕದ ವಿರುದ್ಧವಾಗಿದೆ. ಪಾಪ ವಿಶೇಷ ಏನು ಇಲ್ಲ. ಸಿಎಂ ಡಿಸಿಎಂ ರಾಜ್ಯದ ಬಗ್ಗೆ ಕಾಳಜಿ ಇಟ್ಕೊಂಡೇ ದೆಹಲಿಗೆ ಹೋಗಿದ್ದಾರೆ. ಅವ್ರು ಯಾವ ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲ್ಲ. ಯಾವುದೇ ರಾಜಕೀಯವಾಗಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ರಾಜಕಾರಣದ ಬಗ್ಗೆ ಅಲ್ಲಿ ದೆಹಲಿನಲ್ಲಿ ಯಾರನ್ನು ಭೇಟಿ ಮಾಡಲ್ಲ. ಯಾವ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲ್ಲ ಅನ್ನುವಂತಹದ್ದು ಸುರ್ಜೇವಾಲಾ ಅವರ ದಾಟಿ ಅಂತ ನಾನು ಭಾವಿಸ್ತೀನಿ. ಸನ್ಮಾನ್ಯ ಸುರ್ಜೇವಾಲಾ ಅವರೇ, ತಾವು ಹೇಳಿದಾಗೆ ಮೋದಿ ಸರ್ಕಾರ ಕರ್ನಾಟಕದ ವಿರೋಧಿ ಏನೋ ಆಗಿರಬಹುದೇನೋ, ಆದರೆ ನೀವು ಹೇಳ್ತಾ ಇದ್ದೀರಲ್ಲ, ನಿಮ್ಮ ಸಿಎಂ ಡಿಸಿಎಂ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಮೇಕೆದಾಟು, ಕಳಸಾ ಬಂಡೂರಿ, ಅದರಲ್ಲೂ ಕೂಡ ಇಂತಹ ಗಮನಾರ್ಹ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಹೋಗಿಲ್ಲ. ರಾಜ್ಯದ ಪಾಲಿಗೆ ಬರಬೇಕಾದ ಜಿಎಸ್ಟಿ ತೆರಿಗೆಯನ್ನ ಕೇಳಲಿಕ್ಕೆ ಹೋಗಿರುವಂತಹದ್ದು. ರಾಜಕಾರಣಕ್ಕೆ ಸರಿ ಅನ್ನುವಂತಹ ಮಾತುಗಳಿವಷ್ಟೇ. ಡಿಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಕ್ಲೋಸ್ ಡೋರ್ ಹಾಕೊಂಡು ಮೀಟಿಂಗ್ ಮಾಡಿದ್ರಂತೆ. ಏನ್ ಚರ್ಚೆ ಮಾಡಿದ್ರಿ ಅಂದ್ರೆ ರಾಜಕೀಯ ಏನು ಚರ್ಚೆನೇ ಮಾಡಿಲ್ಲ ಅಂದ್ರಂತೆ. ಹಂಗಾಯ್ತು ಪಾಪ ನಮ್ಮ ಸುರ್ಜೇವಾಲಾ ಅವರ ಭೇಟಿ ಕತೆ. ಫಸ್ಟ್ ಆಫ್ ಆಲ್ ಸುರ್ಜೇವಾಲಾ ಅವರೇ, ತಾವು ಬಂದಿದ್ದು ನಿಮ್ಮ ಸ್ವಪಕ್ಷೀಯ ಶಾಸಕ BR ಪಾಟೀಲ್ ಭ್ರಷ್ಟಾಚಾರದ ಆರೋಪ ಮಾಡಿದ್ರಲ್ಲ, ಅದ್ರ ವರದಿ ತಗೊಂಡು ನೀವು ಬಂದಿದ್ದೀರಿ ಅಂತ ರಾಜ್ಯದ ಜನ, ಕರ್ನಾಟಕದ ಜನ, ಏನು ಮೋದಿ ವಿರೋಧ ಮಾಡ್ತಾರಲ್ಲ ಆ ಕರ್ನಾಟಕದ ಜನ ನಿಮ್ಮ ಮೇಲೆ ಬಹಳ ಭರವಸೆನೇ ಇಟ್ಕೊಂಡಿದ್ರು. ಸನ್ಮಾನ್ಯ ಶ್ರೀ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು AICC ಇಂದ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಏನು ಕನಿಷ್ಠ ತೀವ್ರ ಬಡತನ ರೇಖೆಗಿಂತ ಕೆಳಗಿರುವ ಜನ ರಾಜೀವ್ ಗಾಂಧಿ ವಸತಿ ನಿಲಯವನ್ನೇ ನಂಬಿಕೊಂಡು ಒಂದು ಸೂರು ಬೇಕು ಅಂತ ಕಾಯ್ತಾ ಇದ್ರಲ್ಲ, ಆ ಜನಗಳ ಹತ್ರ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಬಂತಲ್ಲ, BR ಪಾಟೀಲ್ ಮಾಡಿದ್ರಲ್ವಾ, ಆ ಆರೋಪಕ್ಕೆ ಸಂಬಂಧಪಟ್ಟಾಗೆ ಸುರ್ಜೇವಾಲಾ ಅವರೇ, ತಾವು ರಾಜ್ಯದ ಬಡವರ ನಿರ್ಗತಿಕರ ಪರವಾಗಿ ಧ್ವನಿ ಎತ್ತಲಿಕ್ಕೆ ರಾಜ್ಯಕ್ಕೆ ಬಂದಿದ್ದೀರಿ ಅಂತ ಭಾವಿಸಿದ್ರು. ಆದ್ರೆ ತಾವು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾ ಇದ್ದೀರಲ್ಲ, ಏನೆಲ್ಲ ಚರ್ಚೆ ನಡೀತಿದೆ? ಸರಿ, ಇಷ್ಟೆಲ್ಲ ಮಾತಾಡೋ ಸುರ್ಜೇವಾಲಾ ಅಂತವರು ರಾಜ್ಯದ ಬಗ್ಗೆ, ನಮ್ಮ ಕರ್ನಾಟಕದ ಜನರ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಾ ಇರುವಂತಹವರು, ಅದರಲ್ಲೂ ಸಿಎಂ ಡಿಸಿಎಂ ನ ಅವ್ರು ಇಲ್ಲಿದ್ದುಕೊಂಡು ಕಳಸಾ ಬಂಡೂರಿ ಮೇಕೆದಾಟು ವಿಚಾರಕ್ಕೆ ಮಾತಾಡಕ್ಕೆ ಕಳಿಸುವಂತ ನಾಯಕರು ಏನ್ ಮಾಡಿದ್ರಿ? ರಾಜೀವ್ ಗಾಂಧಿ ವಸತಿ ನಿಲಯದ ಭ್ರಷ್ಟಾಚಾರ ಹಗರಣದಲ್ಲಿ ಏನಾದ್ರೂ ಒಂದು ಹೇಳಿಕೆ ಕೊಟ್ರಾ?